ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಯೂಟ್ಯೂಬ್ ಕಡೆಯಿಂದ 5 ಹೊಸ ಅಪ್ಡೇಟ್ಸ್ಗಳು ಬಂದಿದೆ. ಈ ಒಂದು ಅಪ್ಡೇಟ್ಸ್ಗಳಿಂದ ಇವಾಗ ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಬೋದು, ಇನ್ನು ನೆಕ್ಸ್ಟ್ ಲೆವೆಲ್ಗೆ ನೀವು ತಗೊಂಡು ಹೋಗ್ಬೋದು. ಆಯಿತಾ? ಆ ಅಪ್ಡೇಟ್ಸ್ಗಳೇನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಈಗ ನಾನು ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅದನ್ನು ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ನೋಡ್ತಾ ಹೋಗಿ. ನೋಡಿ, ಮೊದಲನೇದಾಗಿ ಇವಾಗ ನಾನು ಏನು ಅಪ್ಡೇಟ್ಸ್ಗಳು ಹೇಳ್ತಾ ಇದ್ದೀನಿ, ಈ ಒಂದು ಅಪ್ಡೇಟ್ಸ್ಗಳು ಇವತ್ತು ಬಂದಿರೋದಲ್ಲ, ನೆನ್ನೆ ಬಂದಿದ್ದು. ಒಂದು ದಿನ ಆಯಿತು ಇದು ಬಂದು, ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ, ಆಯಿತಾ? ಸೊ ಇದು ನೆನ್ನೆನೇ ಬಂದಿದೆ ಅಪ್ಡೇಟು. ಒಟ್ಟಾರೆ ಬಂದಿರೋದನ್ನ ಕವರ್ ಮಾಡಬೇಕು ಅಂತ ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮೊದಲನೇ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಹೈಡ್ ಎಂಡ್ ಸ್ಕ್ರೀನ್ ಅಂತಂದ್ಬಿಟ್ಟು. ಸೊ ನೋಡಿ, ಈಗ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋನ ನೀವು ನೋಡಬೇಕಾದ್ರೆ, ಆ ಒಂದು ವೀಡಿಯೋ ಮುಗಿಬೇಕಾದ್ರೆ ಕೊನೆಯಲ್ಲಿ ನಿಮಗೆ ಅಬ್ಸರ್ವ್ ಮಾಡಿರ್ತೀರ, ಈ ಥರ ಒಂದು ವೀಡಿಯೋ ಸಜೆಸ್ಟ್ ಆಗುತ್ತೆ. ತುಂಬ ಜನಕ್ಕೆ 4 ವೀಡಿಯೋ ಸಜೆಸ್ಟ್ ಆಗುತ್ತೆ. ಸೊ ಈ ಥರ ನೀವು ನೋಡ್ಬೋದು. ವೀಡಿಯೋ ಮುಗಿಬೇಕಾದ್ರೆ ಈ ಒಂದು ವೀಡಿಯೋನ ನೀವು ಕೊನೆ ತನಕ ನೋಡಬೇಕಾದ್ರೆ ನಿಮ್ಗಲ್ಲಿ ಬರುತ್ತೆ 4 ವೀಡಿಯೋ ಮೇಲ್ಗಡೆ, ಆಯಿತಾ? ಅದನ್ನು ನಾವು ಎಂಡ್ ಸ್ಕ್ರೀನ್ ಅಂತಂತೀವಿ. ಅದು ತುಂಬ ಜನಕ್ಕೆ ಮೊದಲು ಡಿಸ್ಟರ್ಬ್ ಮಾಡ್ತಿತ್ತು, ಆಯಿತಾ? ಸೊ ಏನೋ ಒಂದು ಕೊನೆ ತನಕ ನೋಡಬೇಕಾದ್ರೆ ಏನೋ ಒಂದು ಒಳ್ಳೆಯ ಕ್ಲಿಪ್ ಇರ್ತಿತ್ತು, ಟ್ರೈಲರು ಟೀಸರ್ ಗೀಸರ್ ನೋಡಿದಾಗ ಆ ಕೊನೆ ಪಾರ್ಟೇ ತುಂಬ ಜನಕ್ಕೆ ಬೇಕಾಗಿದ್ದು. ಆ ಟೈಮಲ್ಲಿ ಇವೆಲ್ಲ ಬಂದ್ಬಿಟ್ಟು ಡಿಸ್ಟರ್ಬ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವಾಗ ಯೂಟ್ಯೂಬರು ಒಂದು ಹೊಸ ಒಂದು ಆಪ್ಷನ್ ತಂದಿದ್ದಾರೆ. ಈ ಒಂದು ಎಂಡ್ ಸ್ಕ್ರೀನಲ್ಲಿ ಸೊ ಒಂದು ಐಡ್ ಬಟನ್ನ ತಂದಿದ್ದಾರೆ, ಆಯಿತಾ? ಈಗ ನೀವು ನನ್ನ ವೀಡಿಯೋ ಮುಗಿಬೇಕಾದ್ರೆ ನೀವು ನೋಡಬೇಕಾದ್ರೆ ನಿಮಗೆ ಆ ವಿಡಿಯೋಗಳು ತೋರಿಸುತ್ತೆ, ಸಜೆಸ್ಟ್ ಮಾಡುತ್ತೆ ಸ್ಕ್ರೀನ್ ಮೇಲೆ. ಬಟ್ ಅಲ್ಲಿ ಒಂದು ಬಟನ್ ತೋರಿಸುತ್ತೆ ಐಡ್ ಅಂತ. ನೀವೇನಾದರೂ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ನೀವು ಇಲ್ಲಿ ಆ್ಯಡ್ ಮಾಡಿರ್ತೀರಲ್ಲ ಎಂಡ್ ಸ್ಕ್ರೀನು, ಆಯಿತಾ? ಅದು ರಿಮೂವ್ ಆಗಿಬಿಡುತ್ತೆ. ನೋಡಿ, ಈ ಒಂದು ಫೋಟೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ. ನಿಮಗೆ ಮತ್ತೆ ನೀವು ನೋಡಬೇಕು ಅಂತಂದರೆ ಇಲ್ಲಿ ಶೋ ಅಂತ ಬರುತ್ತೆ. ಶೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ತೋರಿಸುತ್ತೆ. ಅಲ್ಲಿ ಶೋ ಕೊಟ್ಟಾಗ ಐಡ್ ಅಂತ ಬರುತ್ತೆ, ಈ ಥರ, ಆಯಿತಾ? ಸೊ ಹಂಗೆ ವೈಸ್ ವರ್ಸ ಹಿಂಗೆ ಆಗ್ತಾ ಇರುತ್ತೆ. ಸೊ ಒಟ್ಟಾರೆ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಈಗ ನೀವು ಇದನ್ನು ಮಾಯ ಮಾಡ್ಬೋದು, ಆಯಿತಾ? ಸೊ ಇದು ಫಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ತುಂಬ ಜನ ವ್ಯೂವರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅಪ್ಡೇಟಿಂದ. ಯಾಕೆಂತಂದರೆ ತುಂಬ ಜನಕ್ಕೆ ಅದು ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಇದು ಫಸ್ಟ್ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ಸಬ್ಸ್ಕ್ರೈಬ್ ವಾಟರ್ ಮಾರ್ಕ್ ರಿಮೂವ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಈಗ ನೀವು ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋ ನೀವು ನೋಡಬೇಕಾದ್ರೆ ಸುಮ್ಮನೆ ಹಂಗೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಂದೊಂದು ಲೋಗೋ ತೋರಿಸ್ತಾ ಇರುತ್ತೆ, ಆಯಿತಾ? ನಂದು ಯೂಟ್ಯೂಬ್ ಲೋಗೋ ತೋರಿಸ್ತಾ ಇರುತ್ತೆ ಚಿಕ್ಕದಾಗಿ, ವಾಟರ್ ಮಾರ್ಕ್. ಅದು ಸಿಸ್ಟಮಲ್ಲಿ ನೋಡಬೇಕಾದ್ರೆ ಹೆಂಗೆ ತೋರಿಸುತ್ತೆ ಅಂತಂದರೆ, ಸೊ ಅಲ್ಲೂ ಹಂಗೆ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಸಬ್ಸ್ಕ್ರೈಬ್ ಬಟನ್ ಬಂದ್ಬಿಡುತ್ತೆ ಸಿಸ್ಟಮಲ್ಲಿ. ಬಟ್ ಮೊಬೈಲಲ್ಲಿ ಬರೋಲ್ಲ. ಎಷ್ಟೇ ಕ್ಲಿಕ್ ಮಾಡೋರು ಅಲ್ಲಿ ಏನೂ ಆಗೋಲ್ಲ. ಸಿಸ್ಟಮಲ್ಲಿ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಈಗ ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದಾರೆ ಯೂಟ್ಯೂಬರು, ಆಯಿತಾ? ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ರಿಮೂವ್ ಬರೋದೇ ಬೇಡ, ಅದೇನಕ್ಕೆ ಬರಬೇಕು ಅಂತಂದ್ಬಿಟ್ಟು ಅದನ್ನು ರಿಮೂವ್ ಮಾಡ್ತಿದ್ದಾರೆ. ಇದು ಸೆಕೆಂಡ್ ಅಪ್ಡೇಟು. ಈ ಒಂದು ಫೋಟೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಬರುತ್ತೆ. ಸಿಸ್ಟಮ್ ಇರೋರು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ಪ್ರೊಫೈಲ್ ಫೋಟೋ ಹತ್ರ ಕೆಳಗಡೆ ತಗೊಂಡು ಹೋದಾಗ ವಾಟರ್ ಮಾರ್ಕ್ ಹತ್ರ ನಿಮ್ಗೆ ಅಲ್ಲಿ ಸಬ್ಸ್ಕ್ರೈಬ್ ಬರುತ್ತೆ, ಅದನ್ನು ಮಾಯ ಮಾಡ್ತಾರೆ ಇವಾಗ. ಇನ್ನು ನೆಕ್ಸ್ಟ್ ಅಪ್ಡೇಟು ಗಿಫ್ಟ್ ಗೋಲ್ ವರ್ಟಿಕಲ್ ಲೈವು. ಸೊ ನೀವು ವರ್ಟಿಕಲ್ ಲೈವ್ ಮಾಡಬೇಕಾದ್ರೆ ಸೊ ಯೂಟ್ಯೂಬಲ್ಲಿ ನಿಮಗೆ ಒಂದು ಈಗ ಗಿಫ್ಟ್ ಗೋಲ್ ಅಂತ ಬರುತ್ತೆ ನೋಡಿ. ಎಕ್ಸಾಂಪಲ್, ಇವಾಗ ನೀವು ಈ ಥರ ಲೈವ್ ಮಾಡ್ತಾ ಇರ್ತೀರಾ, ಇಲ್ಲಿ ನೀವು ನೋಡಿ ಲೈವ್ ಮಾಡ್ತಾ ಇದ್ದೀರಾ, ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಈ ಥರದೊಂದು ಸಿಂಬಲ್ ಬರುತ್ತೆ, ಸರ್ಕಲ್ ಒಳಗಡೆ ಪ್ಲಸ್ ಸಿಂಬಲ್, ಅದು ಗೋಲ್ ಅಂತ, ಒಂದು ಗೋಲ್ ಸಿಂಬಲ್ ಅದು. ಆ ಗೋಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಈ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಿಮಗೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಗಿಫ್ಟ್ ಗೋಲ್ ಅಂತ ಬರುತ್ತೆ. ಇಲ್ಲಿ ನೀವು ಒಂದು ಸೆಟ್ ಮಾಡುವಂಥದ್ದು, ಆಯಿತಾ? ಒಂದು ಗೋಲ್ನ ಸೆಟ್ ಮಾಡುವಂಥದ್ದು. ಈಗ ಒಂದು 10 ಗಿಫ್ಟ್ಸ್ ಅಂತ ಸೆಟ್ ಮಾಡ್ತೀರಾ. 10 ಗಿಫ್ಟ್ಸ್ ಅಂತ ಸೆಟ್ ಮಾಡಿದಾಗ 10 ಗಿಫ್ಟ್ ಬಂದರೆ ಆ ಗೋಲ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ, ಅಂದರೆ ಆಡಿಯನ್ಸ್ಗಳು ನಿಮಗೆ ಆ ಗೋಲ್ನ ಕಂಪ್ಲೀಟ್ ಮಾಡಿಕೊಟ್ರು ಅಂತ. ಸೊ ನೀವು ಒಂದು ಟೈಮಿಂಗ್ಸ್ನು ಕೂಡ ಇಡ್ತೀರಾ, 30 ಮಿನಿಟ್ಸಲ್ಲಿ 10 ಗೋಲ್ ಆಗಬೇಕು, 10 ಗಿಫ್ಟ್ಸ್ ಆಗಬೇಕು ಅಂತ. ಸೊ ಅದೇನಾದರೂ ಆಯಿತು ಅಂತಂದರೆ ನೀವು ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು, ನೀವು ಇದನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಅಂತ. ಸೊ ಅದು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿ ಸ್ಟಾರ್ಟ್ ಗೋಲ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೈವ್ ನಡೀತಾ ಇರುತ್ತೆ. ಆ ಗೋಲು ರೀಚ್ ಆಗ್ತಿದ್ದಂಗೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. 10 ಗೋಲ್ ಅಂತ ಕೊಟ್ಟಿರೋದ್ರಿಂದ 10 ಅಂತ ತೋರಿಸ್ತಾ ಇರುತ್ತೆ. 9, ಈಗ ಇಲ್ಲಿ 9 ಆಗಿದೆ. 10 ಆದ ತಕ್ಷಣ ಇದೇನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ಈ ಥರ ಸೊ ಗೋಲ್ ಅಚೀವ್ಡ್ ಅಂತ ಹಿಂಗೆ ಬರುತ್ತೆ, ಆಯಿತಾ? ಸೊ ನೋಡಿ ಈ ಥರ, ಓಕೆ. ಅದು ಒಂಥರ ಆಡಿಯನ್ಸ್ಗಳಿಗೆ ಖುಷಿ ಆಗುತ್ತೆ. ಮತ್ತು ಆ ಗೋಲ್ನ
ಆಡಿಯನ್ಸ್ಗಳು ಕಂಪ್ಲೀಟ್ ಮಾಡೋದ್ರಿಂದ ಆ ಒಂದು ಯೂಟ್ಯೂಬರ್ಗೂ ಕೂಡ ಖುಷಿ ಆಗುತ್ತೆ. ಸೊ ಈ ಥರ ನೀವು ಗಿಫ್ಟ್ಸ್ಗಳನ್ನ ಕಳಿಸೋ ಮುಖಾಂತರ ಗೋಲನ್ನು ನೀವು ಕಂಪ್ಲೀಟ್ ಮಾಡ್ಬೋದು ಆಯಿತಾ, ಪ್ರತಿ ಲೈವಲ್ಲೂ ಕೂಡ. ಇದು ಮೂರನೇ ಅಪ್ಡೇಟು ಯೂಟ್ಯೂಬಲ್ಲಿ ಬಂದಿರೋದು. ಇದರಿಂದ ನೀವು ಒಂದು ಸ್ವಲ್ಪ ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡ್ಕೋಬೋದು. ಯಾಕೆಂತಂದರೆ ಗೋಲ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸ್ಟಿಕ್ಕರ್ಸ್ ಬೇಕು, ಅಷ್ಟೇ ಗಿಫ್ಟ್ಸ್ಗಳು ಬೇಕು. ಆ ಗಿಫ್ಟ್ಸ್ಗಳು ಬೇಕು ಅಂತಂದರೆ ಪರ್ಚೇಸ್ ಮಾಡಬೇಕು ವ್ಯೂವರ್ಸ್ಗಳು. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು 4ನೇ ಅಪ್ಡೇಟು ಚಾನಲ್ ಮಾಡರೇಷನ್ ಸೆಟ್ಟಿಂಗ್ಸ್ ಅಂತ. ಈಗ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿದಾಗ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ, ಕಮ್ಯುನಿಟಿ ಮಾಡರೇಷನ್ ಅಂತ. ಅದರಲ್ಲಿ ಒಂದು ಕಂಟೆಂಟ್ ಕಂಟ್ರೋಲ್ಸು ಮತ್ತು ಯೂಸರ್ ಮ್ಯಾನೇಜ್ಮೆಂಟು, ಚಾನಲ್ ಗೈಡ್ಲೈನ್ಸ್ ಅಂತ 3 ಹೊಸ ಆಪ್ಷನ್ ಬರ್ತಾ ಇದೆ. ಇದನ್ನು ತರ್ತಾ ಇದ್ದಾರೆ ಯಾಕೆ ಅಂತಂದರೆ ಸೊ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಅವರ ಒಂದು ಚಾನಲ್ನ ಮಾಡರೇಟ್ ಮಾಡ್ಕೊಳ್ಳಿ ಈಸಿಯಾಗಿ ಅಂತ. ಮೊದಲೆಲ್ಲ ಹುಡುಕಬೇಕಿತ್ತು, ಅಲ್ಲಿ ಇಲ್ಲಿ ಎಲ್ಲೆಲ್ಲ ಮಿಕ್ಸ್ ಆಗಿ ಹುಡುಕಬೇಕಿತ್ತು. ಬಟ್ ಇವಾಗ 3 ಟೈಪ್ ಮಾಡಿದ್ದಾರೆ. ಸೊ ಹೀಗಾಗಿ ನಿಮಗೆ ಎಲ್ಲವೂ ಕೂಡ ಡೈರೆಕ್ಟಾಗಿ ಸಿಕ್ಬಿಡ್ತವೆ, ನಿಮಗೆ ಈಸಿ ಆಗುತ್ತೆ. ಚಾನಲ್ ಮಾಡರೇಷನ್ ಅಪ್ಡೇಟ್ ಮಾಡಿದ್ದಾರೆ, ಡೆಸ್ಕ್ಟಾಪ್ ಸೈಟಲ್ಲಿ ಇದು ನಿಮಗೆ ಸಿಗುತ್ತೆ ಆಯಿತಾ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್, ಕೊನೆಯ ಅಪ್ಡೇಟು ಫಾಲ್ ಗಿಫ್ಟ್ ಡ್ರಾಪ್ ಅಂತ. ಸೊ ನಿಮಗೆ ಈ ಥರದ ಒಂದು ಹೊಸ ಸ್ಟಿಕ್ಕರ್ಸ್ಗಳನ್ನ, ಹೊಸ ಗಿಫ್ಟ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಈಗ ಯೂಟ್ಯೂಬಲ್ಲಿ. ನೀವು ನೋಡ್ಬೋದು ಎಲ್ಲ ಗಿಫ್ಟ್ಸ್ಗಳು ಕೂಡ ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿದೆ. ಇದನ್ನು ನೀವು ಯೂಟ್ಯೂಬ್ ಲೈವಲ್ಲಿ ಈಗ ನೀವು ಪರ್ಚೇಸ್ ಮಾಡಿಬಿಟ್ಟು ಬೈ ಮಾಡಿ ನೀವು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿಗೆ ನೀವು ಇದನ್ನು ಕಳಿಸ್ಬೋದು ಆಯಿತಾ. ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಬಂದಿರುವಂಥದ್ದು. ಸಣ್ಣ ಪುಟ್ಟ ಸುಮಾರಾಗವೆ, ಅವೇನೋ ಬೇಡ ಅನ್ನೋವನ್ನ ಸ್ಕಿಪ್ ಮಾಡಿದ್ದೀನಿ ಆಯಿತಾ. ಸೊ ಎಲ್ಲ ನಿಮ್ಗೆ ತುಂಬ ಬೇಕಾಗಿರುವಂಥದ್ದನ್ನ ಪಿಕ್ ಮಾಡಿ ಇಲ್ಲಿ ನಾನು ಹೇಳಿದ್ದೀನಿ. 5 ಹೊಸ ಅಪ್ಡೇಟ್ಸ್ಗಳು ಈಗ ಯೂಟ್ಯೂಬಲ್ಲಿ ಬಂದಿರುವಂಥದ್ದು. ಈ ಅಪ್ಡೇಟಿಂದ ಯೂಟ್ಯೂಬರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ನೋಡೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಥರ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅಪ್ಡೇಟ್ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.